ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ಕಾರ್ತಿಕ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಬರ್ತಡೇ ಇತ್ತು. ಹೊರಗಡೆ ಎಲ್ಲ ಹೋಗಿ ಬಂದಿದ್ದು ತುಂಬಾ ಲೇಟ್ ಆಯಿತು. ಕ್ವಿಕ್ಕಾಗಿ ಅಡುಗೆ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೆ ಇದನ್ನು ಟ್ರೈ ಮಾಡಿದೆ. ಸೊ ಈಸಿಯಾಗಿ ಏನಪ್ಪ ಮಾಡೋದು, ಟೈಮ್ ಬೇರೆ ಆಗೋಗಿದೆ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮಪ್ಪ ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಹೇಳ್ಕೊಟ್ಟಿದ್ರು. ಸೊ ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ. ನಾನಿವಾಗ ಒಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಹಾಗೆಯೇ ಒಂದು 5 ದಪ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ತಗೊಂಡಿದ್ದೀನಿ. ಹಾಗೆ 3 ಮೊಟ್ಟೆ ತಗೊಂಡಿದ್ದೀನಿ. ಒಂದು 5 ಈರುಳ್ಳಿ ತಗೊಂಡಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಇಷ್ಟನ್ನ ಬಳಸ್ಕೊಂಡು ನಾವು ಒಂದು ಕ್ವಿಕ್ಕಾಗಿ ರೆಸಿಪಿ ಮಾಡೋಣ ಬನ್ನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಹಾಗೆಯೇ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನಿಷ್ ಕಲರ್ ಬರಬೇಕು. ಸೊ ಈರುಳ್ಳಿ ನೀಟಾಗಿ ಬ್ರೌನಿಷ್ ಕಲರ್ ಬರ್ತಾ ಇದೆ. ನೆಕ್ಸ್ಟ್ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ದಪ್ಪ ಮೆಣಸಿನ್ಕಾಯಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇದಕ್ಕೆ ನಾನು ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಅರ್ಧ kg ಚಿಕನ್ ಹಾಕೋತಾ ಇದ್ದೀನಿ ನಾನು. ಬ್ಯಾಚುಲರ್ಸ್ಗಾಗಿರ್ಬೋದು, ಹಾಗೆಯೇ ಬೇಗನೆ ಏನಾದರೂ ರೆಸಿಪಿ ಮಾಡಬೇಕು, ಸೊ ಮನೆಗೆ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಅನ್ನೋ ಟೈಮಲ್ಲಿ ಆಗಿರ್ಬೋದು ಈ ರೆಸಿಪಿ ತುಂಬಾ ಯೂಸ್ ಆಗಿರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು. ಸೊ ಇದಕ್ಕೆ ನಾನು ಇವಾಗ ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ. ಸೊ ಚಿಕನ್ ಮಸಾಲೆ ಹಿಡಿಯೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅದು ಎಣ್ಣೆ ಬಿಡೋ ತನಕನೂ. ಸೊ ಲಾಸ್ಟಲ್ಲಿ ನಾನು ಅದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾವು ತಿರುಗಿಸ್ದೆ ಹಾಗೆ ಬಿಟ್ಬಿಟ್ರೆ ತಳ ಇಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗ್ತದೆ ಅಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಲಾಸ್ಟಿಗೆ ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ರೆಸಿಪಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನನಗಂತೂ ಬೆಳ್ಳುಳ್ಳಿ ಕಬಾಬ್ ಪೌಡರ್ ನೋಡಿ ತುಂಬಾ ಶಾಕ್ ಆಯಿತು. ಸೊ ಪೌಡರು ಬಂದುಬಿಟ್ಟಿದೆಯಲ್ಲಪ್ಪ ಅಂತ ಅಂದ್ಕೊಂಡು ನನಗಂತೂ ತಡೆಯೋಕ್ಕಾಗಲಿಲ್ಲ. ಟೇಸ್ಟ್ ನೋಡಲೇಬೇಕು ಅಂತ ಅಂದ್ಬಿಟ್ಟು ತೊಗೊಬಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೇಗೆ ನೀವು ಕಬಾಬ್ ಮಿಕ್ಸ್ ಮಾಡ್ಕೋತೀರೋ ಹಾಗೇನೆ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ ನಾನು. 10 ನಿಮಿಷ ಆದಮೇಲೆ ನೀವು ಹೇಗೆ ಚಿಕನ್ ಕಬಾಬ್ ಮಾಡ್ತೀರೋ ಅದೇ ಥರನೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚಿಕನ್ ಎಲ್ಲನೂ ಕಡ್ದಾಗಿದ್ಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಥರ ಚೆನ್ನಾಗಿ ಘಮ ಘಮ ಅಂತಾಯಿತು ಚಿಕನ್ ಅಂತೂ. ಎರಡು ತುಂಬ ಈಸಿಯಾಗಿ ಟೇಸ್ಟಿಯಾಗಿದೆ, ಸಖತ್ತಾಗಿತ್ತು ಮಾತ್ರ. ನೀವು ಖಂಡಿತವಾಗ್ಲೂ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ಹಾಗೆಯೇ ಇವತ್ತು ನಂದು ಬರ್ತಡೇ ಇತ್ತು ಅಂತ ಹೇಳಿದ್ದೆ. ಹಾಗೆಯೇ ಒಂದೆರಡು ಕ್ಲಿಪ್ ಹಾಕ್ತೀನಿ ನೋಡಿ. ಸೊ ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ತುಂಬಾ ಚೆನ್ನಾಗಿ ಮಾಡಿದ್ಲು, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ವರ್ಷ, ಲವ್ ಯು, ಲಾಟ್ಸ್ ಆಫ್ ಲವ್. ನಂದೊಂದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಪು. ಸೊ ಈ ಫ್ರೆಂಡ್ಶಿಪ್ಪು ಲೈಫ್ ಟೈಮ್ ಹಿಂಗೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನನಗಂತೂ ಫುಲ್ಲು ಸೆಕೆ ಆಗ್ತಿತ್ತು, ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೆ ಸಿಕ್ಕಾಪಟ್ಟೆ. ಈಗ ಇಬ್ರು ಡ್ಯಾನ್ಸ್ ಮಾಡಿ. ಇದಂತೂ ದಿ ಬೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ಲೈಫಲ್ಲಿ. ಸೊ ತುಂಬ ಥರ ಗಿಫ್ಟ್ಸ್ಗಳು ಬರುತ್ತೆ, ಬಟ್ ಈ ಥರ ಗಿಫ್ಟ್ ಎಲ್ಲ ಸಿಗೋದು ತುಂಬಾ ಕಷ್ಟ. ಸೊ ಅವಳು ನನಗೆ ಅರಿಶಿನ ಕುಂಕುಮ ಕೊಟ್ಟು, ಹೂವು ಕೊಟ್ಟು, ಬಳೆ ಕೊಟ್ಟು, ಜೊತೆಗೊಂದು ಮೂಗ್ಬೆಟ್ ಕೊಟ್ಟು, ಸೀರೆ ಎಲ್ಲ ತಗೊಟ್ಟಿದ್ದಾಳೆ. ನಂಗೆ ತುಂಬಾ ಖುಷಿ ಆಯಿತು ಅದು ನೋಡ್ಬಿಟ್ಟು, ಅದು ಗಿಫ್ಟ್ ನೋಡಿಬಿಟ್ಟೆ ನಂಗೆ ತುಂಬಾ ಖುಷಿ ಆಯಿತು. ಸೊ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಬಳೆ ಇದೆ ಅಲ್ವಾ, ಲೈಫ್ ಟೈಮ್ ಕೊನೆ ತನಕನೂ ಬರೋದು. ಸೊ ನನಗೆ ಅದೆಲ್ಲ ನೆನೆಸ್ಕೊಂಡು ತುಂಬಾ ಹ್ಯಾಪಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ವರ್ಷಿಣಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಸಿಗೋದು ಸಾಧ್ಯನೇ. ನಮ್ಮಿಬ್ಬರು ಭೇಟಿ ಆಕಸ್ಮಿಕನೇ ಆಗಿರ್ಬೋದು, ಆದರೆ ಯು ಆರ್ ಸೋ ಸ್ಪೆಷಲ್ ಟು ಮೀ. ನನಗೆ ನಿಮ್ಮ ಜೊತೆ ಇದ್ದಾಗ ಸಿಗೋ ಆ ಕಂಫರ್ಟ್ ಸ್ಪೇಸ್ ಇನ್ನೆಲ್ಲೂ ಸಿಗಲ್ಲ ಅನಿಸುತ್ತೆ. ತಾಯಿ ಹಾಗೆ ಕಾಳಜಿ ಮಾಡ್ತೀಯಾ, ಸಹೋದರಿಯಾಗಿ ಧೈರ್ಯ ತುಂಬ್ತೀಯಾ. ನನ್ನೆಲ್ಲ ಸರಿ ತಪ್ಪುಗಳ ಬಗ್ಗೆ ನನ್ನ ಬರ್ತಡೆಗೆ ಯಾರ್ಯಾರು ಪ್ರೀತಿಯಿಂದ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಅದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ